ಮಾರ್ಚ್ ಏಪ್ರಿಲ್ 2026 ಪರೀಕ್ಷೆ 1ರ ಉತ್ತರಗಳು. ಮೊದಲಿಗೆ ನೋಡ್ತಾ ಇದ್ದೀರಿ ಭೌತಶಾಸ್ತ್ರ. ಅದರಲ್ಲಿ 1ನೇ ಪ್ರಶ್ನೆ, ಒಂದು ಮಸೂರದ ಸಾಮರ್ಥ್ಯ +2D ಆಗಿದೆ, ಆಗ ಆ ಮಸೂರದ ಸಂಗಮ ದೂರ ಕಂಡುಹಿಡಿಯಿರಂತಿದೆ. ಸೊ ಆದ್ಮೇಲೆ ಗೊತ್ತಿದ್ದು ನಮಗೆ F=1/p. ಸೊ ಇದರಲ್ಲಿ p ಎಷ್ಟು ಕೊಟ್ಟಿದ್ದಾರೆ ಅಂದರೆ +2D ಕೊಟ್ಟಿದ್ದಾರೆ. 1/2 2 ಅಂತಂದ್ರೆ ನೋಡಿದಾಗ ಸೊ ಸಂಗಮ ದೂರ +0.5 ಮೀಟರ್ ಅಂದರೆ ಎ ಸರಿಯಾದಂಥ ಉತ್ತರವಾಗಿದೆ. ಆದ್ಮೇಲೆ ಇಲ್ಲಿ ಉತ್ತರ ಎ. ಸೊ ಎರಡನೇ ನೋಡ್ತಾ ಇದ್ದೀವಿ ನಾವು ಪ್ರಶ್ನೆ. 20 ಡಿಗ್ರಿನಲ್ಲಿ ಕೆಲವು ವಸ್ತುಗಳ ರೋಧಶೀಲತೆಯನ್ನು ಕೆಳಗಿನ ಕೋಷ್ಟಕದಂತೆ ನೀಡಲಾಗಿದೆ. ಸೊ ಇಲ್ಲಿ ಸರಿಯಾದ ಉತ್ತರ ನೋಡಿದಾಗ ಪವರ್ ಕೊಟ್ಟಿದ್ದಾರೆ ಕರೆಕ್ಟಾಗಿ 10⁻⁻⁸ ಅಂದರೆ ಕರೆಕ್ಟ್ ಆಗಿದೆ. ಸೊ ಇದರ ರೋಧಶೀಲತೆ ಅಂದರೆ ಕಡಿಮೆ ಇರ್ತಕ್ಕಂಥ ರೋಧಶೀಲತೆ ನೋಡಿದಾಗ ಅದು ಉತ್ತಮವಾದಂಥ ಅತ್ಯುತ್ತಮವಾದ ವಿದ್ಯುತ್ ಆಗ್ತದೆ. ಅಂದರೆ ಇಲ್ಲಿ ಸರಿಯಾದ ಉತ್ತರ ಎಂ. ಸೊ ಉತ್ತರ ಸಿ ಸರಿಯಾದಂಥ ಉತ್ತರವಾಗಿದೆ. ಆದ್ಮೇಲೆ ಸೊ 3ನೇ ಪ್ರಶ್ನೆ ನೋಡೋಣ ಅಂತ. ಇದು 1 ಅಂಕದ ಪ್ರಶ್ನೆ ಇದೆ. ವಿದ್ಯುತ್ ಮಂಡಲದಲ್ಲಿ ಉಪಯೋಗಿಸುವ ಕೆಳಗಿನ ಘಟಕಗಳ ಚಿಹ್ನೆಯನ್ನು ಚಿತ್ರವನ್ನು ಬರೆಯಿರಿ. ರಿಯೋಸ್ಟಾಟ್ ನೋಡ್ತಾ ಇದ್ದೀರಿ, ಸರಿಯಾದ ಉತ್ತರ ಅಂತ ನಾನು ಬರೆದಿದ್ದೀನಿ. ಇದು ಸರಿಯಾದಂಥ ಉತ್ತರವಾಗಿದೆ. ಆದ್ಮೇಲೆ ಸಿರಪಟಲ್ ದಾಟಿದ ತಂತಿಯ ಸರಿಯಾದ ಉತ್ತರ ನೋಡ್ತಾ ಇದ್ದೀರಿ, ಇದು ಸರಿಯಾದ ಉತ್ತರವಾಗಿದೆ. ಸೊ 4ನೇ ಪ್ರಶ್ನೆ ನೋಡ್ತಾ ಇದ್ದೀರಿ. 5 ಸುತ್ತುಗಳನ್ನು ಹೊಂದಿರುವ ವಾಹಕ ತಂತಿ ಸುರುಳಿಗಳಿಂದ ಉಂಟಾದ ಕಾಂತಕ್ಷೇತ್ರವು 1 ಸುತ್ತು ಇರುವ ಸುರುಳಿಗಳಿಂದ ಉಂಟಾದ ಕಾಂತಕ್ಷೇತ್ರಕ್ಕಿಂತ ಎಷ್ಟು ಪಟ್ಟು ಅಧಿಕವಾಗಿರ್ತದೆ ಅಂತಂದರೆ, ಸೊ ಇಲ್ಲಿ ನೋಡ್ತಾ ಇದ್ದೀರಿ 1 ಸುತ್ತು ಇರುವ ಸುರುಳಿಯಿಂದ ಉಂಟಾದ ಕಾಂತಕ್ಷೇತ್ರ ಅಂದರೆ ಎಷ್ಟು ಪಟ್ಟು ಅಂತಂದರೆ ಇಲ್ಲಿ 5 ಸುತ್ತುಗಳು ಹಾಕಿದಾಗ 5 ಪಟ್ಟು ಅಂತ ನಾವು ಉತ್ತರ ಸರಿಯಾಗಿ ಬರೀಬೋದು. ಸೊ ನೋಡ್ತಾ ಇದ್ದೀರಿ 5ನೇ ಪ್ರಶ್ನೆ ನೋಡ್ತಾ ಇದ್ದೀವಿ 2 ಅಂಕಕ್ಕೆ. ಕೆಳಗಿನ ಕೊಟ್ಟ ಚಿತ್ರವನ್ನು ಗಮನಿಸಿ. ಇಲ್ಲಿ ಕೊಟ್ಟಿದ್ದಾರೆ ಎ ಮತ್ತು ಬಿ ರೋಧಕ ಕೊಟ್ಟಿದ್ದಾರೆ. ಎ ಅಂತಂದರೆ 4 ಓಮ್ ಇದೆ, ಬಿ ಅಂತಂದರೆ 20 ಓಮ್ ಇದೆ. ಸೊ ರೋಧಕ ಮೂಲಕ ಹೆಚ್ಚಿನ ವಿದ್ಯುತ್ ಪ್ರವಾಹ ಹರಿಯುವುದು ನಿಮ್ಮ ಉತ್ತರಕ್ಕೆ ಕಾರಣ ಕೊಡಿ ಅಂತ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇದ್ದೀವಿ ಸುಲಭವಾಗಿ ನೋಡಿದಾಗ ಇಲ್ಲಿ 4 ಓಮ್ ಅಂದರೆ ಇಲ್ಲಿ 4 ಓಮ್ ರೋಧವು ಯಾವಾಗಲೂ ವಿದ್ಯುತ್ ಪ್ರವಾಹಕ್ಕೆ ವಿಲೋಮಾನುಪಾತದಲ್ಲಿದೆ. ಅಂದರೆ ವಿದ್ಯುತ್ ಪ್ರವಾಹ ವಿಲೋಮಾನುಪಾತದಲ್ಲಿ ಇರ್ತದೆ ರೋಧಕ್ಕೆ. ಹೀಗಾಗಿ ಇಲ್ಲಿ ಸರಿಯಾದ ಉತ್ತರ ಎ ಸರಿಯಾದ ಉತ್ತರ. ನೋಡ್ತಾ ಇದ್ದೀರಿ ಎ ಸರಿಯಾದ ಉತ್ತರವಾಗಿದೆ. ಯಾಕಂತಂದರೆ ರೋಧವು ಯಾವಾಗಲೂ ವಿದ್ಯುತ್ ಪ್ರವಾಹಕ್ಕೆ ವಿಲೋಮಾನುಪಾತದಲ್ಲಿರುತ್ತದೆ. ವಿದ್ಯುತ್ ಪ್ರವಾಹ ಹೆಚ್ಚಿಗಿದ್ರೆ ರೋಧ ಕಡಿಮೆ ಇರ್ತದೆ. ಸೊ 6ನೇ ಪ್ರಶ್ನೆ ನೋಡ್ತಾ ಇದ್ದೀವಿ ಗೆಳೆಯರೆ. ಅಪಾಯ ಸಂಕೇತ ದೀಪಗಳ ಬಣ್ಣ ಯಾವುದು ಅಂತ ಕೇಳಿದಾಗ ಅದು ಉತ್ತರ ಕೆಂಪು ಬಣ್ಣ. ಆ ಬಣ್ಣ ಏಕೆ ಬಳಸಲಾಗುವುದು ಅಂತ ಕೇಳಿದಾಗ ಅದರ ಬಾಗುವಿಕೆ ಕಡಿಮೆ ಇರ್ತದೆ, ಹೀಗಾಗಿ ಅದರ ತರಂಗ ದೂರ ಕೂಡ ಹೆಚ್ಚಿಗೆ ಇರ್ತದೆ. ಸೊ 7ನೇ ಪ್ರಶ್ನೆ ನೋಡ್ತಾ ಇದ್ರೆ ಅದು ಎ ಮತ್ತು ಬಿ ಇದೆ. ಫ್ಲೆಮಿಂಗ್ ಅಡುಗೆ ನಿಯಮ ನಿರೂಪಿಸಿ ಅಂತಂದಾಗ ಇಲ್ಲಿ ಫ್ಲೆಮಿಂಗ್ ಅಡುಗೆ ನಿಯಮ ನೋಡಿದಾಗ ಹೆಬ್ಬೆರಳು ಯಾಂತ್ರಿಕ ಬಲವನ್ನು ತೋರಿಸ್ತದೆ, ತೋರು ಬೆರಳು ಕಾಂತಕ್ಷೇತ್ರದ ದಿಕ್ಕನ್ನು ತೋರಿಸ್ತದೆ, ಅದೇ ರೀತಿ ಮಧ್ಯ ಬೆರಳು ವಿದ್ಯುತ್ ಪ್ರವಾಹ ದಿಕ್ಕನ್ನು ತೋರಿಸ್ತಾ ಇದೆ. ನಮ್ಮ ದೇಶದ ಗೃಹ ವಿದ್ಯುತ್ ಮಂಡಲದ ಸಜೀವ ತಂತಿ ಮತ್ತು ತಟಸ್ಥಂತಿಗಳ ನಡುವಿನ ವಿಭವಾಂತರ ಎಷ್ಟು ಅಂತಂದಾಗ ಅದು 220 ವೋಲ್ಟ್ ಆಗಿರ್ತದೆ ಗೆಳೆಯರೆ. ಸೊ ನೋಡ್ತಾ ಇದ್ದೀರಿ ಪ್ರೆಸ್ಬಯೋಪಿ ಎಂದರೇನು, ಈ ದೋಷಕ್ಕೆ ಕಾರಣಗಳೇನು ಅಂತಿದೆ, ಅದೇ ರೀತಿ ಒಂದು ಪರಿಹಾರ ಸೂಚಿಸಂತಿದೆ. ಸಂಯೋಜಿತ ದೋಷ ಅಂದರೇನು, ಈ ದೋಷಕ್ಕೆ ಕಾರಣಗಳೇನು, ಈ ದೋಷವನ್ನು ಹೇಗೆ ಸರಿಪಡಿಸಬಹುದು ಅಂತ ಕೂಡ ಒಂದು ಪ್ರಶ್ನೆ ಇದೆ ಆದ್ಮೇಲೆ. ಸೊ ಇದೊಂದು ಪ್ರಶ್ನೆ ನೋಡ್ತಾ ಇದ್ದೀರಿ, ಸರಳವಾದಂಥ ಒಂದು ಪ್ರಶ್ನೆ ನೋಡ್ತಾ ಇದ್ದೀರಿ, ಉತ್ತರ ನೋಡ್ತಾ ಇದ್ದೀರಿ. ಪ್ರೆಸ್ ಬಯೋಪಿ ಅಂದರೇನು, ದೋಷಕ್ಕೆ ಕಾರಣಗಳೇನು, ಇದನ್ನು ಹೇಗೆ ಸರಿಪಡಿಸಬಹುದು ನೋಡ್ತಾ ಇದ್ದೀರಿ. ಸಾಮಾನ್ಯವಾಗಿ ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ ವಯಸ್ಸಂತೆ ಕಡಿಮೆ ಆಗ್ತದೆ. ಅಂಥವರು ಹತ್ತಿರದ ವಸ್ತುಗಳನ್ನು ಕನ್ನಡಕಲ್ಲಿ ನೋಡಲು ಸಾಧ್ಯವಿಲ್ಲ. ಈ ದೋಷವನ್ನು ಪ್ರೆಸ್ ಬಯೋಪಿ ಎಂದು ಕರೆಯುತ್ತಾರೆ. ಈ ದೋಷವನ್ನು ಉಂಟಾಗಲು ಕಾರಣ ಮಸೂರು ತನ್ನ ಸ್ಥಿತಿಸ್ಥಾಪಕ ಶಕ್ತಿಯನ್ನು ಕಳೆದುಕೊಳ್ಳುವುದು ಅಥವಾ ಕ್ರಮೇಣ ಸಿಲಿಯರಿ ಸ್ನಾಯುಗಳು ದುರ್ಬಲಗೊಳ್ಳುವುದು. ದ್ವಿಸಂಗಮ ದೂರವುಳ್ಳ ಮಸೂರುಗಳ ಕನ್ನಡಕವನ್ನು ಬಳಸಿದರೆ ಈ ದೋಷವನ್ನು ಸರಿಪಡಿಸಬಹುದಾಗಿದೆ. ಅಥವಾ ಸಂಯೋಜಿತ ದೋಷ ಎಂದರೇನು ಅಂತ ಕೊಟ್ಟಿದ್ದಾರೆ. ಸಮೀಪದ ವಸ್ತುಗಳು ಸ್ಪಷ್ಟವಾಗಿ ನೋಡಬಲ್ಲ ಆದರೆ ದೂರದ ವಸ್ತುಗಳು ಸ್ಪಷ್ಟವಾಗಿ ನೋಡಲು ಸಾಧ್ಯವಿಲ್ಲದ ಕಣ್ಣಿನ ದೋಷವನ್ನು ಸಂಯೋಜಿತ ದೋಷ ಎಂದು ಕರೆಯುತ್ತಾರೆ. ಈ ದೋಷಕ್ಕೆ ಕಾರಣ ನೋಡಿದಾಗ ಕಣ್ಣಿನ ಮಸೂರದ ವಿಪರೀತ ವಕ್ರತೆ ಅಥವಾ ಕಣ್ಣಿನ ಗುಡ್ಡೆಯು ಸಹಸ್ಥಿತಿಗಿಂತ ಉದ್ದವಾಗಿರುವುದು. ಸೂಕ್ತವಾದಂತಹ ನಿಮ್ನ ಮಸೂರವನ್ನು ಉಪಯೋಗಿಸಿ ದೋಷವನ್ನು ಸುಲಭವಾಗಿ ನಿವಾರಿಸಬಹುದಾಗಿದೆ. ಸೊ ನೆಕ್ಸ್ಟ್ ಕ್ವಶನ್ ನೋಡಿದಾಗ ಗೆಳೆಯರೇ ನೋಡ್ತಾ ಇದ್ದೀರಿ ಆ ಒಂದು ಪ್ರಶ್ನೆ ಏನಿದೆ ಅಂತ ಕೇಳಿದಾಗ ಫ್ಯೂಸ್ ಅಂದರೇನು, ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ಮತ್ತು ರುಸ್ಸೋ ಮಂಡಲ ಉಂಟಾಗಲು ಕಾರಣಗಳೇನು ಅಂತ ಒಂದು ಪ್ರಶ್ನೆ ಇದೆ ಗೆಳೆಯರೇ. ಸೊ ಇಲ್ಲಿ ಸುಲಭವಾಗಿ ನೋಡಿದಾಗ ಒಂದು ಫ್ಯೂಸ್ ಎಂದರೇನು ಅಂತ ನೋಡಿದಾಗ ಫ್ಯೂಸ್ ಅದಂದರೆ ಒಂದು ಸುರಕ್ಷವಾದ ಒಂದು ಸಾಧನವಾಗಿದೆ. ಫ್ಯೂಸು ಅದು ನಿಗದಿತ ಪ್ರಮಾಣಕ್ಕಿಂತ ಹೆಚ್ಚಿನ ವಿದ್ಯುತ್ ಪ್ರವಾಹ ಬಂದಾಗ ಫ್ಯೂಸ್ ತಂತಿ ಕರಗಿ ಮಂಡಲದ ಅಲ್ಲಿ ಅಪೂರ್ಣಗೊಳಿಸ್ತದೆ ಅಂತ ನಾವು ಹೇಳ್ಬೋದು. ಇನ್ನೊಂದು ಪ್ರಶ್ನೆ ಕೊಟ್ಟಿದೆ ಅದರಲ್ಲಿ, ವಿದ್ಯುತ್ ಮಂಡಲ ಅಥವಾ ಈ ಒಂದು ಓವರ್ಲೋಡ್ ಎಂದರೇನು. ಸೊ ಓವರ್ಲೋಡ್ ಅಂತ ಕೇಳಿದಾಗ ಒಂದೇ ಸಾಕಟಿಗೆ ಹಲವಾರು ಉಪಕರಣಗಳು ಜೋಡಿಸಿದಾಗ ಓವರ್ಲೋಡ್ ಉಂಟಾಗ್ತದೆ.
ಸಜೀವ ತಂತಿ ಮತ್ತು ತಟಸ್ಥ ತಂತಿಯ ಸಂಪರ್ಕಕ್ಕೆ ಬಂದಾಗ ಕೂಡ ಇಲ್ಲಿ ಓವರ್ಲೋಡ್ ಉಂಟಾಗ್ತದೆ. ನಿಗದಿತ ಹೆಚ್ಚಿನ ಯುಗಾಂತರ ಉಂಟಾಗ್ತದೆ. ನಿಗದಿತ ಹೆಚ್ಚಿನ ರೇಟಿಂಗ್ ಇರುವ ಉಪಕರಣವನ್ನು ಬಳಸಿದಾಗ ಕೂಡ ಓವರ್ಲೋಡ್ ಉಂಟಾಗುತ್ತದೆ ಅಂತ ಹೇಳ್ಬೋದು. ರುಸ್ವ ಮಂಡಲ ಶಾರ್ಟ್ ಸರ್ಕ್ಯೂಟ್ ಆಗಲಿ ಕಾರಣ ಅಂತ ಕೇಳಿದಾಗ ಸಜೀವ ಮತ್ತು ತಟಸ್ಥ ತಂತಿಗಳು ಎರಡೂ ಕೂಡ ಸಂಪರ್ಕಕ್ಕೆ ಬಂದಾಗ ಕೂಡ ಅಲ್ಲಿ ಶಾರ್ಟ್ ಸರ್ಕ್ಯೂಟ್ ಉಂಟಾಗ್ತದೆ ಈ ಗೆಳೆಯರೇ. ಸೊ ಇನ್ನೊಂದು ಪ್ರಶ್ನೆ ಕೊಟ್ಟಿದ್ದಾರೆ ಇದರಲ್ಲಿ, ಭೂ ಸಂಪರ್ಕ ತಂತಿ ಅಥವಾ ಅರ್ಥಿಂಗ್ ಮಾಡಲಿಕ್ಕೆ ಕಾರಣ ಏನು ಅಥವಾ ಭೂ ಸಂಪರ್ಕ ತಂತಿಯ ಕಾರ್ಯವನ್ನು ಕೂಡ ವಿವರಿಸಿ ಕೂಡ ಕೊಟ್ಟಿದ್ದಾರೆ. ಅದೇ ರೀತಿ ಮತ್ತೊಂದು ಪ್ರಶ್ನೆ ಕೊಟ್ಟಿದ್ದಾರೆ ಗೆಳೆಯರೇ, ನಿಮ್ನ ದರ್ಪಣದ ಸಿಯ ವಸ್ತುವನ್ನು ಇರಿಸಿದಾಗ ಪ್ರತಿಬಿಂಬದ ಉಂಟಾಗುವಿಕೆಯನ್ನು ತೋರಿಸುವ ರೇಖಾಚಿತ್ರವನ್ನು ಬರೆಯಿರಿ, ಉಂಟಾಗುವ ಪ್ರತಿಬಿಂಬ ಸ್ತಂಭವನ್ನು ಬರೆಯಿರಿ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇದ್ದೀರಿ. ಸೊ ಇದರ ಸರಿಯಾದ ಉತ್ತರ ನೋಡ್ತಾ ಇದ್ದೀರಿ. ಝೂಮ್ ಮಾಡ್ತಾ ಇದ್ದೀನಿ ಅದಕ್ಕೆ ನಾನು. ನಿಮ್ನ ದರ್ಪಣ C1ನಲ್ಲಿ ವಸ್ತು ಇರಿಸಿದಾಗ ನೋಡ್ತಾ ಇದ್ದೀರಿ, ಸಿನಲ್ಲಿ ವಸ್ತು ಇರಿಸಿದಾಗ ಅದೇ ಸ್ಥಳದಲ್ಲಿ ಸತ್ಯ ಮತ್ತು ತಲೆ ಕೆಳಗಾದ ಪ್ರತಿಬಿಂಬ ಉಂಟಾಗ್ತದೆ ಅಂತಕ್ಕಂಥದ್ದು ನಾವು ಬರೀಬೇಕು. ಸಮಗಾತ್ರದ್ದಾಗಿರ್ತದೆ ಅದು, ಹೀಗಾಗಿ ತಲೆ ಕೆಳಗಿರ್ತದೆ ಅಂತ ಹೇಳ್ಬೋದು. ಸೊ ಈ ಒಂದು ಚಿತ್ರ ಬಿಡಿಸಿದ್ರೆ ನಮಗೆ 3 ಅಂಕಗಳು ಸಿಗ್ತವೆ ಗೆಳೆಯರೆ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ಅಂತ. ಈಗ ನಾವು ಏನು ಕೊಟ್ಟಿದ್ದಾನೆ, ಬೆಳಕಿನ ವಕ್ರೀಭವನದ ನಿಯಮವನ್ನು ನಿರೂಪಿಸಿ, ಅದೇ ರೀತಿ ಪೀನ ದರ್ಪಣ ಮತ್ತು ಪೀನ ಮಸೂರಗಳ ನಡುವಿನ ಯಾವುದಾದ್ರು ವ್ಯತ್ಯಾಸ ತಿಳಿಸಿರಿ ಅಂತ ಕೊಟ್ಟಿದ್ದಾರೆ. ಸೊ ಈ ಪ್ರಶ್ನೆ ಕೂಡ ಬಹಳ ಸರಳವಾಗಿತ್ತು ಗೆಳೆಯರೆ. ಸೊ ನೋಡ್ತಾ ಇದ್ದೀವಿ ನಾವು ಇದರಲ್ಲಿ ಬೆಳಕಿನ ವಕ್ರೀಭವನ ನಿಯಮವನ್ನು ನಿರೂಪಿಸಿ ಕೊಟ್ಟಿದ್ದಾರೆ. ಪತನ ಕಿರಣ, ವಕ್ರೀಮ ಕಿರಣ ಮತ್ತು ಎರಡು ಮಾಧ್ಯಮ ಸಂಪರ್ಕ ಮೇಲ್ಮೈಗೆ ಪತನ ಬಿಂದುವಿನಲ್ಲಿ ಎಳೆದ ಲಂಬವು ಎಲ್ಲವೂ ಒಂದೇ ಸಮತಲದಲ್ಲಿರುತ್ತದೆ. ಕೊಟ್ಟಿರುವ ಬೆಳಕಿನ ನಿರ್ದಿಷ್ಟ ಬಣ್ಣ ಮತ್ತು ನೀಡಿರುವ ಜೋಡಿ ಮಾಧ್ಯಮಗಳಿಗೆ ಪತನ ಕೋನದ ಸೈನು ಮತ್ತು ವಕ್ರೀಮ ಕೋನದ ಸೈನು ನಿಷ್ಪತ್ತಿಯು ಸ್ಥಿರವಾಗಿರುತ್ತದೆ, ಅಂದರೆ ಸೈನ್ಯ ಬೈ ಸೈನ್ಯ ಅಂತ ಕರೀತಾರೆ. ಇದು ಸ್ನೆಲ್ಲಿನ ನಿಯಮ ಕೂಡ ಹೌದು. ಪೀನ ದರ್ಪಣ ಮತ್ತು ಪೀನ ಮಸೂರ ನಡುವೆ ಯಾವುದೆರಡು ವ್ಯತ್ಯಾಸ ತಿಳಿಸಿ ಕೊಟ್ಟಿದ್ದಾರೆ. ಪೀನ ದರ್ಪಣ ಒಂದು ಬದಿಯಲ್ಲಿ ಉಬ್ಬಾದ ಮೇಲ್ಮೈ ಹೊಂದಿರುತ್ತದೆ, ಎರಡು ಬದಿಯಲ್ಲಿ ಉಬ್ಬಾದ ಮೇಲ್ಮೈ ಹೊಂದಿದೆ ಪೀನ ಮಸೂರ. ಪೀನ ದರ್ಪಣ ಬೆಳಕಿನ ಪುಂಜವನ್ನು ಪ್ರತಿಫಲಿಸುತ್ತದೆ ಮತ್ತು ವಿಕೇಂದ್ರೀಕರಿಸುತ್ತದೆ, ಆದರೆ ಬೆಳಕಿನ ಪುಂಜವನ್ನು ವಕ್ರೀಭವನಗೊಳಿಸುತ್ತದೆ ಮತ್ತು ವಿಕೇಂದ್ರೀಕರಿಸುತ್ತದೆ. ಪೀನ ದರ್ಪಣ ಯಾವಾಗಲೂ ಮಿಥ್ಯ ಮತ್ತು ಚಿಕ್ಕದಾದ ಮತ್ತು ನೇರವಾದ ಪ್ರತಿಬಿಂಬ ಉಂಟು ಮಾಡುತ್ತದೆ, ಆದರೆ ಪೀನ ಮಸೂರ ವಸ್ತುವಿನ ಸ್ಥಾನವನ್ನು ಆಧರಿಸಿ ಮಿಥ್ಯ, ಸತ್ಯ, ಚಿಕ್ಕದಾದ ದೊಡ್ಡದಾದ ತಲೆಗಳಾದ ನೇರವಾದ ಪ್ರತಿಬಿಂಬ ಉಂಟು ಮಾಡುತ್ತದೆ. ಆದರೆ ಪೀನ ದರ್ಪಣ ವಾಹನ ಹಿನ್ನೋಟದ ಕನ್ನಡಿಗೆ ಬಳಸುತ್ತಾರೆ, ಪೀನ ಮಸೂರ ಕನ್ನಡಕ, ಸೂಕ್ಷ್ಮದರ್ಶಕ, ಪ್ರೊಜೆಕ್ಟರ್ಗಳಲ್ಲಿ ಬಳಸುತ್ತಾರೆ ಅಂತಕ್ಕಂಥದ್ದು ಈ ಪ್ರಶ್ನೆ ಇತ್ತು ಗೆಳೆಯರೆ. ಅದೇ ರೀತಿ ಇನ್ನೊಂದು ಪ್ರಶ್ನೆ ಕೊಟ್ಟಿದ್ದಾರೆ, ವರ್ಧನೆ ಎಂದರೇನು, ಒಂದು ಪೀನ ಮಸೂರದ ಉಂಟಾಗುವ ಪ್ರತಿಬಿಂಬದ ವರ್ಧನೆಯನ್ನು ಕಂಡುಹಿಡಿಯಲು ಬಳಸುವ ಸೂತ್ರ ಕೊಟ್ಟಿದ್ದಾರೆ. ಬೆಳಕಿನ ಪ್ರತಿಫಲನ ನಿಯಮ ಕೂಡ ಬರೀರಿ ಕೊಟ್ಟಿದ್ದಾರೆ. ಸೊ ಈ ಎರಡರಲ್ಲಿ ಕೂಡ ತಾವು ಯಾವುದು ಚೆನ್ನಾಗಿ ಬರುತ್ತದೋ ಅದೋ ಒಂದು ಆಪ್ಷನ್ ಬರೆಯೋದು ಸೂಕ್ತ ಗೆಳೆಯರೆ. ಸೊ 12ನೇ ಪ್ರಶ್ನೆ ಕೊಟ್ಟಿದ್ದಾರೆ, ನೋಡ್ತಾ ಇದ್ದೀರಿ. ಇದು ಭಾಳ ಸರಳವಾಗಿದೆ, ನೋಡ್ತಾ ಇದ್ದೀರಿ. ಒಂದು ವಿದ್ಯುನ್ಮಂಡಲದಲ್ಲಿ 2 ಓಮ್ ರೋಧ ಇರುವ 2 ರೋಧಗಳನ್ನು ಮೊದಲು ಸರಣಿ ಕ್ರಮದಲ್ಲಿ, ನಂತರ ಸಮಾಂತರ ಕ್ರಮದಲ್ಲಿ 6 ವೋಲ್ಟ್ ಒಂದರಿಗೆ ಸಂಪರ್ಕಿಸಲಾಗಿದೆ. ಸರಣಿ ಹಾಗೂ ಸಮಾಂತರ ಜೋಡಣೆ ಈ ಮಂಡಲದ ವಿದ್ಯುತ್ ಸಾಮರ್ಥ್ಯವನ್ನು ಕಂಡುಹಿಡಿದು ಕೊಟ್ಟಿದ್ದಾರೆ. ಸೊ ನೋಡ್ತಾ ಇದ್ದೀರಿ, 1ನೇ ಆಪ್ಷನ್ ನೋಡಿದಾಗ ಸರಣಿ ಅಂದರೆ ನೋಡ್ತಾ ಇದ್ದೀರಿ 2 ಓಮ್ 2 ಸರಣಿನ ಜೋಡಿಸಿದ್ದೀನಿ ನಾನು. ಸೊ ಇಲ್ಲಿ RS = R1 + R2 ಕೊಟ್ಟಿದ್ದಾರೆ. R1 ಆಲ್ರೆಡಿ ಕೊಟ್ಟಿದ್ದಾರೆ, 2 ಓಮ್ + 2 ಓಮ್ = 4 ಓಮ್ ಆಯಿತು. ಸೊ ಈಗ ನಾವು I ಕಂಡುಹಿಡಿಯಬೇಕು. I = V/R. ಹೀಗಾಗಿ ನೋಡ್ತಾ ಇದ್ದೀರಿ, I = ವೋಲ್ಟೇಜ್ ಆಲ್ರೆಡಿ ಕೊಟ್ಟಿದ್ದಾರೆ 6 ವೋಲ್ಟ್, R/6/4. ಸೊ 3/2. 3/2 ಮೀನ್ಸ್ I = 1.5 ಆಂಪಿಯರ್ ಅಂತ ನಾವು ಸುಲಭವಾಗಿ ಹೇಳ್ಬೋದು. ಸೊ ಇಲ್ಲಿ ನಮ್ಗೆ ಏನು ಬೇಕಂತಂದರೆ ಅಂತಂದರೆ ವಿದ್ಯುತ್ ಸಾಮರ್ಥ್ಯ ಕಂಡುಹಿಡಬೇಕು. ವಿದ್ಯುತ್ ಸಾಮರ್ಥ್ಯ ಸೂತ್ರ ಗೊತ್ತಿದೆ ನಮಗೆ, P = V/I. ಸೊ P = V ಅಂತಂದರೆ ಇಲ್ಲಿ 6, I ಅಂತಂದರೆ 1.5, 6 × 1.5 = 9 ವೋಲ್ಟೇಜ್ ಆಗ್ತದೆ. ಅದೇ ರೀತಿ 2ನೇ ಆಪ್ಷನ್ ನೋಡಿದಾಗ ಇಲ್ಲಿ ಸಮಾಂತರ ಜೋಡಣೆ 2 ಓಮ್ 2 ಓಮ್ ಸಮಾಂತರ ಜೋಡಿಸಿದಾಗ ಏನಾಗ್ತದೆ ಅಂತ ನೋಡಿದಾಗ ಇಲ್ಲಿ 1/RP = 1/2 + 1/2, ಸೊ 2/2. ಸೊ RP = 1 ಓಮ್. ಸೊ I = V/R, I = 6/1. ಸೊ ನೋಡ್ತಾ ಇದ್ದೀರಿ, I = 6 ಆಂಪಿಯರ್ ಆಯಿತು. ಸೊ P ಕಂಡುಹಿಡಿಬೇಕು ನಾವು. P = V × I, P = 6 × 6, ಸೊ ದಟ್ ಈಸ್ 36 ವ್ಯಾಟ್. ಸೊ ಹೀಗಾಗಿ ಸರಣಿ ಜೋಡಿಸಿದಾಗ 9 ವೋಲ್ಟ್ ಆಗ್ತಾ ಇದೆ ಸಾಮರ್ಥ್ಯ, ಸಂಬಂಧ ಜೋಡಿಸಿದಾಗ 36 ವ್ಯಾಟ್ ಆಗ್ತಾ ಇದೆ ಆತ್ಮೀಯರೇ.